ಹಾಗೆ ನಿನ್ನ ಗಿಡದಾಗ ಮಾರಿ ಮಾತಿಗಾಗಿ ಗಾಯಿ ಸಿಟ್ಟು ಮಾಡಿ ಹಾಗೆಯಾಗ ತಗದಿ ನಿನ್ನ ಬಾಯಿ ಓ ಸಿಟ್ಟು ಮಾಡಿ ಹಾಗೆಯಾಗ ತಗದಿ ನಿನ್ನ ಬಾಯಿ ಮಾವಿನಕಾಯಿ ತಿನ್ನುವ ಆಸೆ ಆಗೈತಿ ಕಾಯಿ ನೋಡಿ ಜೀವ ಬೇಡೈತಿ ಮಾವಿನಕಾಯಿ ಬಾಳ ಮಾಡತಾನ ಕೊಡಿ ಉಪ್ಪ ಹಾಕಿ ಇಡತಾನ ಉಪ್ಪಿನಕಾಯಿ ಹಾಕತಾನ ವರ್ಷಪುರ ತಿಂತಾನ ಗಾಯಕ ಮೈಲಾರಿ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ, ಹಾಡುಗಳನ್ನು ಹಾಡಿದ್ದಾರೆ. ಅವರು ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ. ಇದ್ರ ಬಗ್ಗೆ ಇನ್ನೊಂದು ಹಾಡಿದರೆ ಚಂದು ಅವ್ರು ಹಾಡಿದ್ದಾರೆ. ಹಿಂದುಗಡೆ ಬರೆದವರು ಪ್ರಶಾಂತ್ ಮಾಚತ್ನಿ ಅವರು. ಅದಕ್ಕೆ ತಮ್ಮ ಒಳ್ಳೆಯ ಒಂದು ಮಾತುಗಳಿಗೆ ನಾನು ಕೃತಜ್ಞತೆ ಹೇಳೋದ್ರ ಮೂಲಕ ನನ್ನನ್ನು ಪ್ರೈಮರಿ ಸ್ಕೂಲಿದ್ದ ನಮ್ಮ ಗುರುಗಳು ಹೆಂಗೆ ಹೇಳ್ತಿದ್ರಂದ್ರೆ, ನಾನು ತಿಮ್ಮಾಪುರ ಬಿಡಿ ಸೇದಂಗಿಲ್ಲ, ಗುಂಡ ಆಡಂಗಿಲ್ಲ, ಏನು ಬೇಕಾದ್ರೆ ಕೇಳ್ರಿ ಹೇಳ್ತಾನೋ ಅಂತ ಹೇಳಿದ ಕೂಡ ನಾನು 5 ಗಂಟೆ ಕೇಳ್ತು ಓದಾಕತ್ತಿದ್ದೆ. ಮೈಲಾರವ್ರು ಹಾಡಾಗಿ ಕೇಳಿದ ನಂತರ ನಾನು ಇನ್ನೂ ಅಲರ್ಟಾಗಿ ಜನಸೇವೆಯಲ್ಲಿ ಏನು ಏನಾಗ್ತೀರ ಆದಿತ್ಲ ಅನ್ನುವಂಥ ಭಯ ಹುಟ್ಟಿಸಿದೆ. ಆ ಭಯದಿಂದ ನಾನು ಕೆಲಸ ಮಾಡಬೇಕಾಗಿತ್ತು. ತಾವಿಬ್ಬರು ಮೆಚ್ಚುಗೆ ಹಾಡುಗಳಿಂದ ನನಗೆ ಮತ್ತೆ ಪ್ರೇರಣೆ ಆಗಿದೆ. ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಂತಕ್ಕಂಥ ಅಭಿಲಾಷೆ ಆಸೆ ನನಗೆ ಮೂಡಿದೆ. ನಿಮ್ಮಿಬ್ಬರಿಗೆ ಕೃತಜ್ಞತೆ ಹೇಳೋದ್ರ ಜೊತೆಗೆ ಮತ್ತೆ ಹುಟ್ಟಿ ಬರುವುದು ಕೂಡಿ ಸೌಕಾರ ನಿನ್ನ ಮರತಿಲ್ಲ ಯಾರ್ಯಾರ ನಿನ್ನ ಮರತಿಲ್ಲ ಯಾರ್ಯಾರ ಖುಷಿ ಕದ ಕಡಪ ನನ್ನ ದುಡುಕಿ ನನ್ನ ದುಡುಕಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.